ಆತ್ಮೀಯ ಸ್ಪರ್ಧಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್. ಎಲ್ಲರಿಗೂ ಧಾರವಾಡದ ಕ್ಲಾಸಿಕ್ ಎಜುಕೇಶನ್ಗೆ ಸ್ವಾಗತ, ಸುಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ನಾವು ಈಗಾಗಲೇ ಕೃಷ್ಣ ಕಾವೇರಿ ನದಿಯ ಬಗ್ಗೆ ಮಾತಾಡಿದ್ವಿ. ಇವತ್ತು ಭಾರತದ ಎರಡನೇ ಅತಿ ಉದ್ದವಾದ ನದಿ, ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಹರಿಯುವ ಅತಿ ಉದ್ದವಾದ ನದಿ ಎಂದು ಕರೆಸಿಕೊಳ್ಳುವ ಗೋದಾವರಿಯ ಬಗ್ಗೆ ಮಾತಾಡೋಣ. ಗೋದಾವರಿ ನದಿ ಅಂತ ಬಂದಾಗ ಪ್ರಿಯ ವಿದ್ಯಾರ್ಥಿಗಳೇ, ಇದನ್ನು ನಾವು ದಕ್ಷಿಣದ ಗಂಗೆ ಎಂದು ಕರೆಯುತ್ತೇವೆ. ದಕ್ಷಿಣದ ಗಂಗೆ ಎಂದು ಕರೆಸಿಕೊಳ್ಳುವ ಗೋದಾವರಿ ಎನ್ನುವ ನದಿ ಒಟ್ಟು ಇದರ ಉದ್ದ 1465 ಕಿಲೋಮೀಟರ್ ಉದ್ದ ಹರಿಯುತ್ತೆ. ಎಷ್ಟು? 1465 ಕಿಲೋಮೀಟರ್. 1465 ಕಿಲೋಮೀಟರ್ ಉದ್ದ ಹರಿಯುವ ಗೋದಾವರಿ ನದಿಯು ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ ಎಂಬ 3 ರಾಜ್ಯಗಳಲ್ಲಿ ಹರಿಯುತ್ತೆ. ಯಾವುದು? ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ್. ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ್ ಈ 3 ರಾಜ್ಯದಲ್ಲಿ ಹರಿಯುವ ನದಿಯಾಗಿದೆ ಗೋದಾವರಿ. ಪ್ರಿಯ ವಿದ್ಯಾರ್ಥಿಗಳೇ, ಗೋದಾವರಿ ನದಿ ಅಂತ ಬಂದಾಗ ಇದರ ಉಗಮ ಸ್ಥಾನ ನಿಮಗೆ ಗೊತ್ತಿರಲಿ, ಪಶ್ಚಿಮ ಘಟ್ಟದ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ತ್ರಯಂಬಕೇಶ್ವರ್. ಹೀಗೆ ಪಶ್ಚಿಮ ಘಟ್ಟದ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ತ್ರಯಂಬಕೇಶ್ವರ್ ಎನ್ನುವಂಥದ್ದು ನಿಮಗೆ ಗೊತ್ತಿರಲಿ, ಭಾರತದ 12 ಜ್ಯೋತಿರ್ಲಿಂಗದಲ್ಲಿ ಇದನ್ನು ಸಹ ಒಂದು ಜ್ಯೋತಿರ್ಲಿಂಗ ಆಗಿದೆ. ಜ್ಯೋತಿರ್ಲಿಂಗ ಎಂದರೇನು ಅಂತ ನಾವು ಪ್ರಶ್ನೆ ಮಾಡಿದಾಗ, ಸ್ವಯಂ ಉದ್ಭವ ಲಿಂಗಗಳು. ಪ್ರಕೃತಿಯಲ್ಲಿ ತನ್ನಷ್ಟಕ್ಕೆ ತಾನೇ ಭೂಮಿಯ ಅಂತರಾಳದಿಂದ ಸ್ವಯಂ ಉದ್ಭವ ಲಿಂಗಗಳಿಗೆ ನಾವು ಜ್ಯೋತಿರ್ಲಿಂಗಗಳು ಅಂತ ಕರಿತೀವಿ. ಹೀಗೆ ತಮಿಳುನಾಡಿನಲ್ಲಿ ಹೋದರೆ ರಾಮೇಶ್ವರಂ ಎನ್ನುವಂತ ಜ್ಯೋತಿರ್ಲಿಂಗ ಇದೆ. ಅದೇ ರೀತಿ ನೀವು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಗಡಿ ಭಾಗದಲ್ಲಿ ಕೃಷ್ಣಾ ನದಿಯ ದಡದ ಮೇಲೆ ಬರ್ತಕ್ಕಂಥ ಒಂದು ಪ್ರಮುಖ ಜ್ಯೋತಿರ್ಲಿಂಗ ಯಾವ್ದಾಗಿರುತ್ತೆ ಅಂತಂದ್ರೆ ನಿಮಗೆ ಗೊತ್ತು, ಶ್ರೀಶೈಲ ಮಲ್ಲಿಕಾರ್ಜುನ. ಮಹಾರಾಷ್ಟ್ರದಲ್ಲಿ 3 ಜ್ಯೋತಿರ್ಲಿಂಗಗಳಿವೆ. ಅತಿ ಹೆಚ್ಚು ಜ್ಯೋತಿರ್ಲಿಂಗ ಕಂಡು ಬರೋದೇ ಮಹಾರಾಷ್ಟ್ರ ಜಿಲ್ಲೆಯಲ್ಲಿ ಭೀಮಾ ನದಿಯ ಉಗಮ ಸ್ಥಾನವಾದ ಭೀಮಾ ನದಿಯ ದಡದ ಮೇಲಿರುವ ಭೀಮಾಶಂಕರ್. ಅದೇ ರೀತಿ ಗೋದಾವರಿ ನದಿ ದಡದ ಮೇಲೆ ಗೋದಾವರಿ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ತ್ರಯಂಬಕೇಶ್ವರ್. ಇದೇ ಮಹಾರಾಷ್ಟ್ರದಲ್ಲಿ ಕೃಷ್ಣೇಶ್ವರ್ ಎನ್ನುವ ಇನ್ನೊಂದು ಜ್ಯೋತಿರ್ಲಿಂಗ ಇದೆ. ಹಾಗೆ ಮಧ್ಯಪ್ರದೇಶದಲ್ಲಿ ಹೋದಾಗ ಮಧ್ಯಪ್ರದೇಶದಲ್ಲಿ ನಿಮಗೆ ಗೊತ್ತು, ನರ್ಮದಾ ನದಿಯ ದಡದ ಮೇಲೆ ಕಂಡು ಬರ್ತಕ್ಕಂಥದ್ದು ಪ್ರಮುಖ ಜ್ಯೋತಿರ್ಲಿಂಗ ಓಂಕಾರೇಶ್ವರ್. ಚಂಬಲ್ ನದಿಯ ಉಪನದಿಯಾದ ಶಿಪ್ರಾ ನದಿಯ ದಡದ ಮೇಲೆ ಕಂಡು ಬರ್ತಕ್ಕಂಥ ಉಜ್ಜಯಿನಿ ಮಹಾಕಾಳೇಶ್ವರ್. ಗುಜರಾತಿನಲ್ಲಿ 2 ಜ್ಯೋತಿರ್ಲಿಂಗಗಳಿವೆ, ನಾಗೇಶ್ವರ್ ಮತ್ತು ಪ್ರಮುಖವಾಗಿ ಸೋಮನಾಥ್. ಅದೇ ರೀತಿ ಉತ್ತರಾಖಂಡದಲ್ಲಿ ಹೋದ್ರೆ ನಿಮಗೆ ಗೊತ್ತು, ಕೇದಾರನಾಥ್. ಉತ್ತರ ಪ್ರದೇಶದಲ್ಲಿ ಗಂಗಾ ನದಿಯ ದಡದ ಮೇಲೆ ಬರ್ತಕ್ಕಂಥ ಕಾಶಿ ವಿಶ್ವನಾಥ್ ಇನ್ ಬನಾರಸ್, ವಾರಣಾಸಿ. ಅದೇ ರೀತಿ ಜಾರ್ಖಂಡದಲ್ಲಿ ಬರ್ತಕ್ಕಂಥ ಇನ್ನೊಂದು ಪ್ರಮುಖ ಜ್ಯೋತಿರ್ಲಿಂಗ ಬೃಷ್ಣೇಶ್ವರ್. ಹೀಗೆ ಭಾರತದಲ್ಲಿ ಒಟ್ಟು 12 ಜ್ಯೋತಿರ್ಲಿಂಗದಲ್ಲಿ ಒಂದು ಪ್ರಮುಖ ಜ್ಯೋತಿರ್ಲಿಂಗ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದ ನಾಸಿಕ್ ಜಿಲ್ಲೆಯ ಈ ಒಂದು ಪ್ರಮುಖ ತ್ರಯಂಬಕೇಶ್ವರ್ ಗೋದಾವರಿ ನದಿಯ ಒಂದು ಉಗಮ ಸ್ಥಾನ ಆಗಿದೆ. ಹೀಗೆ ಗೋದಾವರಿ ನದಿಯು ಪೂರ್ವಾಭಿಮುಖವಾಗಿ ಹರಿಯುತ್ತಾ ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶದ ಮೂಲಕ ಹರಿಯುತ್ತೆ. ಆಂಧ್ರ ಪ್ರದೇಶದ ಮೂಲಕ ಹರಿದು ಹೋಗಿ ಕೊನೆಯದಾಗಿ ಈ ಒಂದು ನದಿಯು ಇಲ್ಲಿ ವಿವಿಧ ಕವಲಾಗಿ ಹೊಡೆಯುತ್ತೆ. ಆ ಕವಲಿಗೆ ನಾವು ನದಿ ಮುಖಜ ಭೂಮಿ, ರಿವರ್ ಡೆಲ್ಟಾ ಅಂತ ಕರಿತೀವಿ. ಹೀಗೆ ವಿವಿಧ ಕವಲಾಗಿ ಹೊಡೆದ ಈ ಒಂದು ನದಿಗೆ ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತೆ. ಈ ಕವಲಿನ ಉತ್ತರ ಭಾಗದಲ್ಲಿ ಇರ್ತಕ್ಕಂಥ ಇದಕ್ಕೆ ಗೌತಮಿ ಅಂತ ಕರೀತಾರೆ. ಏನ್ ಕರೀತಾರೆ? ಗೌತಮಿ ಡೆಲ್ಟಾ. ದಕ್ಷಿಣದ ಕವಲಿಗೆ ವಸಿಷ್ಠ. ಏನ್ ಕರೀತಾರೆ? ವಸಿಷ್ಠ. ನಡುವೆ ಬಂದ ಈ ಕವಲಿಗೆ ಅಂತರವೇದಿ. ಏನ್ ಕರೀತಾರೆ? ಅಂತರವೇದಿ. ಹೀಗೆ ಉತ್ತರದ ಕವಲಿಗೆ ಗೌತಮಿ, ದಕ್ಷಿಣದ ಕವಲಿಗೆ ವಸಿಷ್ಠ, ನಡುವೆ ಇರುವ ಪ್ರದೇಶಕ್ಕೆ ಅಂತರ್ವೇದಿ. ಈ 3 ಪ್ರದೇಶವಿರುವುದೇ ನಿಮಗೆ ಗೊತ್ತು, ಆಂಧ್ರ ಪ್ರದೇಶದ ಪ್ರಮುಖ ಜಿಲ್ಲೆ ಕಾಕಿನಾಡ. ಕಾಕಿನಾಡದ ಬಳಿ ಹೋಗಿ ಸೇರುವಂತ ಒಂದು ಪ್ರಮುಖ ನದಿಯಾಗಿದೆ. ಯಾವ ನದಿ ಅಂತ ಬಂದಾಗ ಪ್ರಿಯ ವಿದ್ಯಾರ್ಥಿಗಳೇ, ಗೋದಾವರಿ.
ಇಲ್ಲಿ ಒಂದು ಪ್ರಮುಖ ಮ್ಯಾಂಗ್ರೋವ್ಸ್ ಅರಣ್ಯ ಇದೆ. ಈ ಮ್ಯಾಂಗ್ರೋವ್ಸ್ ಅರಣ್ಯ ಏನ್ ಕರೀತಾರೆ ಗೊತ್ತೇನು? ಕೊರಿಂಗಾ. ಏನ್ ಕರೀತಾರೆ? ಕೊರಿಂಗಾ ಮ್ಯಾಂಗ್ರೋವ್ಸ್. ಕೊರಿಂಗಾ ಕೊರಿಂಗಾ ಮ್ಯಾಂಗ್ರೋವ್ಸ್. ಮ್ಯಾಂಗ್ರೋವ್ಸ್ ಗಂಗಾ ನದಿ ಮುಖಜ ಭೂಮಿಯಲ್ಲಿ ಬರುವ ಸುಂದರ್ ಬನ್ಸ್ ಮ್ಯಾಂಗ್ರೋವ್ಸ್ ನಂತರ ಭಾರತದ ಎರಡನೇ ಅತಿ ದೊಡ್ಡ ಮ್ಯಾಂಗ್ರೋವ್ಸ್ ಗೋದಾವರಿ ನದಿಗೆ ಸೃಷ್ಟಿಯಾಗಿರುವ ಕೊರಿಂಗಾ ಮ್ಯಾಂಗ್ರೋವ್ಸ್ ಇನ್ ಆಂಧ್ರ ಪ್ರದೇಶ್. ಆಂಧ್ರ ಪ್ರದೇಶ್. ಹೀಗೆ ಒಂದು ಗೋದಾವರಿ ನದಿ ಅಂತ ಬಂದಾಗ ಇದರ ಪ್ರಮುಖ ನಾವು ಉಪನದಿಗಳನ್ನ ನೋಡ್ಬೇಕಾಗತ್ತೆ. ಮೊದಲನೇದಾಗಿ ಬರ್ತಕ್ಕಂಥ ಗೋದಾವರಿಯ ಪ್ರಮುಖ ಉಪನದಿ ನಾವು ಮೊದಲೇ ನೋಡೋಣ ಅಂತಂದ್ರೆ ಹೀಗೆ ಎಡದಂಡೆಯ ಉಪನದಿಗಳು, ನಂತರ ಬಲದಂಡೆಯ ಉಪನದಿಗಳನ್ನು ನೋಡೋಣ. ಎಡದಂಡೆಯ ಉಪನದಿಯಲ್ಲಿ ಮೊದಲನೇದಾಗಿ ತೆಗೆದುಕೊಳ್ಳೋಣ ಪೂರ್ಣ. ಪೂರ್ಣ ಎನ್ನುವ ನದಿಯು ಇದರ ಉಗಮ ಸ್ಥಾನ ಎಲ್ಲಿರುತ್ತೆ ಅಂತಂದ್ರೆ ಮಹಾರಾಷ್ಟ್ರದ ಒಂದು ಪ್ರಮುಖ ಪರ್ವತ ಶ್ರೇಣಿಯಾದ ಬಹಳ ಬಸಾಲ್ಟ್ ಶಿಲೆಯ ಶಿಥಿಲೀಕರಣದಿಂದ ರಚನೆಯಾದ ಅಜಂತ. ಪೂರ್ಣ ಎನ್ನುವಂತ ನದಿಯು ಅಜಂತ ಎನ್ನುವಂತ ಶ್ರೇಣಿಯಿಂದ ಜನ್ಮ ತಾಳಿಕೊಂಡು ಕೊನೆಯದಾಗಿ ಮಹಾರಾಷ್ಟ್ರದಲ್ಲಿ ಗೋದಾವರಿ ನದಿಗೆ ಬಂದು ಸೇರುವಂತ ಒಂದು ಪ್ರಮುಖ ನದಿಯಾಗಿದೆ ಅಜಂತ. ಎಲ್ಲಿ ಅಂತ ಬಂದಾಗ ಔರಂಗಾಬಾದ್ ಜಿಲ್ಲೆ. ಹೀಗೆ ಅಜಂತ ಶ್ರೇಣಿ ಇದೇ ಔರಂಗಾಬಾದ್ ಜಿಲ್ಲೆಯಲ್ಲಿ ಇನ್ನೊಂದು ಪ್ರಮುಖ ನದಿ ಜನ್ಮ ತಾಳುತ್ತೆ ಪೇನಗಂಗಾ. ಇದೇ ಅಜಂತದಲ್ಲೇ ಜನ್ಮ ತಾಳುತ್ತೆ, ಔರಂಗಾಬಾದ್ ಜಿಲ್ಲೆಯಲ್ಲಿನೇ. ಪೇನಗಂಗಾ. ಯಾವ ಗಂಗಾ? ಪೇನಗಂಗಾ. ಅಜಂತದಲ್ಲೇ ಜನ್ಮ ತಾಳುತ್ತೆ. ಪೇನಗಂಗಾ ನದಿ ಹೀಗೆ ಹರಿದುಕೊಂಡು ಹೋಗುತ್ತೆ. ಇವು ಎರಡು ಸಂಗಮನ್ನು ಪೇನಗಂಗಾ ಅಂತ ಕರೀತಾರೆ. ಪೇನಗಂಗಾದ ಮೇಲ್ಗಡೆ ಬರ್ತಕ್ಕಂಥ ಇನ್ನೊಂದು ಪ್ರಮುಖ ನದಿ ಆಗಿರುತ್ತೆ ಯಾವ ನದಿ? ವರ್ಧ ನದಿಯ ಉಗಮ ಸ್ಥಾನ ಪ್ರಿಯ ವಿದ್ಯಾರ್ಥಿಗಳೇ ಯಾವ್ದಾಗಿರುತ್ತೆ ಅಂತಂದ್ರೆ ಇಲ್ಲಿ ಪ್ರಮುಖವಾಗಿ ಪರ್ವತ ಶ್ರೇಣಿಗಳು ಬರ್ತವೆ. ವರ್ಧ ನದಿಯ ಉಗಮ ಸ್ಥಾನ ಯಾವ್ದಾಗಿರುತ್ತೆ ಅಂತ ಬಂದಾಗ ಸಾತ್ಪುರ. ಯಾವ ಪರ್ವತ ಶ್ರೇಣಿ? ಸಾತ್ಪುರ್ ಪರ್ವತ ಶ್ರೇಣಿಯಲ್ಲಿ ಉಗಮವಾಗಿ ಬರ್ತಕ್ಕಂಥ ಒಂದು ನದಿ ಆಗಿರುತ್ತೆ ವರ್ಧಾ. ಅಪ್ಪಿ ಕರ್ನಾಟಕದಲ್ಲಿ ವರ್ಧಾ ಇದೆ, ಇದು ವರ್ಧಾ. ಹೌದಾ? ಕರ್ನಾಟಕದಲ್ಲೂ ಇದೆ ವರ್ಧಾ ನದಿ. ತುಂಗಭದ್ರಾ ನದಿಯ ಉಪನದಿ ಅದು. ಉತ್ತರ ಕನ್ನಡ ಜಿಲ್ಲೆಯಿಂದ ಹುಟ್ಟಿಕೊಂಡು ಬರಬೇಕಾದರೆ ಆ ನದಿಯ ದಡದ ಮೇಲೆ ಕದಂಬರ ರಾಜಧಾನಿನೂ ಬರುತ್ತೆ, ಬನವಾಸಿ, ವರ್ಧಾ. ಹೌದಾ? ಇಲ್ಲಿ ನೋಡಿ, ಇದು ವರ್ಧಾ, ಅದು ವರದ. ನಮ್ದು ಕರ್ನಾಟಕ ವರದ, ಇದು ವರ್ಧಾ. ಓಕೆನಾ? ಸಾತ್ಪುರ್ ಶ್ರೇಣಿಯಿಂದ ಹುಟ್ಟಿಕೊಂಡು ಬರ್ತಕ್ಕಂಥ ಒಂದು ನದಿ ಆಗಿದೆ ವರ್ಧಾ. ಈ ಸಾತ್ಪುರ್ ಶ್ರೇಣಿಯ ಇನ್ನೊಂದು ಶ್ರೇಣಿ ಹಾಗೆ ಮುಂದೆ ಕವಲಾಗಿ ಹೊಡೆದು ಹೋದಂತ ಒಂದು ಪ್ರಮುಖ ಪರ್ವತ ಶ್ರೇಣಿ ಇದೆ. ಅದೇ ಯಾವುದು ಅಂತಂದ್ರೆ ಮಹಾದೇವ ಬೆಟ್ಟಗಳು. ಯಾವ ಬೆಟ್ಟಗಳು? ಮಹಾದೇವ ಬೆಟ್ಟಗಳು. ಮಹಾದೇವ ಬೆಟ್ಟಗಳಿಂದ ಹರಿದು ಬರ್ತಕ್ಕಂಥ ನದಿಯಾಗಿರುತ್ತೆ ವೇನಗಂಗಾ. ಸಾತ್ಪುರ್ ಶ್ರೇಣಿಯಿಂದ ಹರಿದು ಬರ್ತಾ ಇದೆ ವರ್ಧಾ. ಇಲ್ಲಿ ಅಜಂತ ಶ್ರೇಣಿಯಿಂದ ಹರಿದು ಬರ್ತಾ ಇದೆ ಪೇನಗಂಗಾ. ವೇನಗಂಗಾ ನಡುವೆ ವರ್ಧಾ, ಮೂರು ನದಿಯ ಸಂಗಮದ ನಂತರ ಈ ನದಿಗೆ ಕರೀತಾರೆ ಪ್ರಾಣಹಿತ. ಏನೆಂದು ಕರೆಯುತ್ತಾರೆ? ಪ್ರಾಣಹಿತ ಎಂದು ಕರೆಸಿಕೊಂಡು ಕೊನೆಯದಾಗಿ ಒಂದು ನದಿ ಹೋಗಿ ಎಲ್ಲಿ ಸೇರುತ್ತೆ ಅಂದ್ರೆ ವೆರಿ ಇಂಪಾರ್ಟೆಂಟ್ ಪ್ಲೇಸು ಕಾಳೇಶ್ವರಂ ಏತ ನೀರಾವರಿ ಯೋಜನೆ. ಕಾಳೇಶ್ವರಂ ದಕ್ಷಿಣ ಭಾರತದ ಮತ್ತು ಭಾರತದ ಅತಿ ದೊಡ್ಡ ಏತ ನೀರಾವರಿ ಯೋಜನೆ ಕಾಳೇಶ್ವರಂ ಏತ ನೀರಾವರಿ ಯೋಜನೆಗೆ ಹೋಗಿ ಸೇರುವ ನದಿಯಾಗಿದೆ. ಯಾವ ನದಿ? ಪ್ರಾಣಹಿತ. ಪೇನಗಂಗಾ, ವೇನಗಂಗಾ ನಡುವೆ ವರದಾ, ಮೂರು ನದಿಯ ಸಂಗಮದ ನಂತರ ಪ್ರಾಣಹಿತ ಎಂದು ಕರೆಸಿಕೊಂಡು ಗೋದಾವರಿ ನದಿಗೆ ಬಂದು ಕಾಳೇಶ್ವರಂ ಎನ್ನುವಂತ ಒಂದು ಪ್ರಮುಖ ಪ್ರಾಜೆಕ್ಟ್ ಏತ ನೀರಾವರಿ ಯೋಜನೆಗೆ ಹೋಗಿ ಸೇರುವಂತ ಒಂದು ನದಿಯಾಗಿದೆ ಪ್ರಾಣಹಿತ. ಹೌದಾ? ಪ್ರಾಣಹಿತ ನದಿ ಆದ ನಂತರ ನೆಕ್ಸ್ಟ್ ಬರ್ತಕ್ಕಂಥ ಇನ್ನೊಂದು ಪ್ರಮುಖ ನದಿ ಇಂದ್ರಾವತಿ. ಬಹಳ ಇಂಪಾರ್ಟೆಂಟ್ ಇಂದ್ರಾವತಿ ನದಿಯ ಉಗಮ ಸ್ಥಾನ ಒಡಿಸ್ಸಾದಲ್ಲಿ ಬರ್ತಕ್ಕಂಥ ಪ್ರಮುಖವಾದ ಒಂದು ಪ್ರದೇಶವೇ ಯಾವ್ದಾಗಿರುತ್ತೆ ಅಂತಂದ್ರೆ
ಒಡಿಸ್ಸಾದ ದಂಡಕಾರಣ್ಯ ಎಂಬ ಪ್ಲೇಸ್ ಅಲ್ಲಿ ಜನ್ಮ ತಾಳಿಕೊಂಡು ಹರಿದು ಬರುವ ಒಂದು ನದಿಯಾದ ಇಂದ್ರಾವತಿ ಎನ್ನುವಂತ ನದಿಗೆ ಇದೇ ಒಡಿಸ್ಸಾದಲ್ಲಿ ಪ್ರಮುಖವಾಗಿ ಒಂದು ಜಲಪಾತ ಸೃಷ್ಟಿಯಾಗಿದೆ. ಛತ್ತೀಸ್ಗಢದಲ್ಲಿ ಇದು ಛತ್ತೀಸ್ಗಢದ ಮೂಲಕ ಹರಿದು ಬರುವ ನದಿ ಒಡಿಸ್ಸಾದ ತನಕ ಹೋಗುತ್ತೆ. ಛತ್ತೀಸ್ಗಢದ ಮೂಲಕ ಹರಿದು ಬರಬೇಕಾದ್ರೆ ಛತ್ತೀಸ್ಗಢದಲ್ಲಿ ಇದಕ್ಕೊಂದು ಜಲಪಾತ ಸೃಷ್ಟಿಯಾಗಿದೆ. ಆ ಜಲಪಾತ ಯಾವುದು ಪ್ರಿಯ ವಿದ್ಯಾರ್ಥಿಗಳೇ ಅಂತ ಬಂದಾಗ ಚಿತ್ರಕೂಟ ಫಾಲ್ಸ್ ಬಹಳ ಇಂಪಾರ್ಟೆಂಟ್. ಭಾರತದ ನಯಾಗರ್ ಎಂದು ಕರೆಯುತ್ತಾರೆ. ಇಂದ್ರಾವತಿ ನದಿಗೆ ಅಡ್ಡಲಾಗಿ ಛತ್ತೀಸ್ಗಢದಲ್ಲಿ ಕಂಡು ಬರ್ತಕ್ಕಂಥ ಒಂದು ಜಲಪಾತ ಭಾರತದ ನಯಾಗರ್ ಚಿತ್ರಕೂಟ, ಕರ್ನಾಟಕದ ನಯಾಗರ್ ಗೋಕಾಕ್. ಮೂಲತಃ ನಯಾಗರ್ ಇರೋದು ಅಮೆರಿಕಾದಲ್ಲಿ ಸೆಂಟ್ ಲಾರೆನ್ಸ್ ಎನ್ನುವಂತ ನದಿಗಿದೆ. ಅಮೆರಿಕದಲ್ಲಿ ಸೆಂಟ್ ಲಾರೆನ್ಸ್ ಎನ್ನುವಂತ ನದಿಗಿರ್ತಕ್ಕಂಥದ್ದೇ ನಯಾಗರ್ ಫಾಲ್ಸ್. ಉತ್ತರ ಅಮೆರಿಕದ ಅತಿ ದೊಡ್ಡ ಏನಂತದ್ದು ಜಲಪಾತವಾಗಿರುತ್ತೆ ನಯಾಗರ್ ಫಾಲ್ಸ್. ಅದರಂಗಿರುವ ಭಾರತದಲ್ಲಿ ಯಾವ್ದಂದ್ರೆ ಚಿತ್ರಕೂಟ. ಯಾವ ನದಿಗಂದ್ರೆ ಇಂದ್ರಾವತಿ. ಅದೇ ರೀತಿ ಕರ್ನಾಟಕದಲ್ಲಿ ಅಂತ ಬಂದಾಗ ಗೋಕಾಕ್ ಫಾಲ್ಸ್. ಯಾವ ನದಿಗೆ ಅಂತ ಬಂದಾಗ ಘಟಪ್ರಭಾ. ಹೌದಾ? ಹೀಗೆ ಒಂದು ಪ್ರಮುಖವಾದಂತ ಒಂದು ನದಿ ಆಗಿರುತ್ತೆ. ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಶರಭಂಗ, ಸಿಂಕರಂ ಹಿಲ್ಸ್ ಅಂತ ಬರುತ್ತೆ. ಸಿಂಕರಂ ಬೆಟ್ಟಗಳು, ಸಿಂಕರಂ ಹಿಲ್ಸ್ ಒಡಿಸ್ಸಾ. ಸಿಂಕರಂ ಹಿಲ್ಸ್ ಎಂಬಲ್ಲಿ ಶಬರಿ ಎನ್ನುವಂತ ನದಿ ಹುಟ್ಟುತ್ತೆ. ಶಬರಿ ಎನ್ನುವಂತ ನದಿ ಹುಟ್ಟಿ ಕೊನೆಯದಾಗಿ ಬಂದು ಗೋದಾವರಿ ನದಿಗೆ ಸೇರುವಂತ ಒಂದು ನದಿಯಾಗಿದೆ. ಹೀಗೆ ಗೋದಾವರಿ ನದಿಯ ಇವು ಎಡದಂಡೆಯ ಉಪನದಿಗಳು. ನೋಡಿ, ಒಂದು ಪೂರ್ಣ ಅಜಂತ ಶ್ರೇಣಿಯಿಂದ ಬರ್ತಾ ಇದೆ. ಪೇನಗಂಗಾ ಇದು ಅಜಂತ ಶ್ರೇಣಿಯಿಂದ ಬರ್ತಾ ಇದೆ. ವರ್ಧಾ ಇದು ಸಾತ್ಪುರ್ ಶ್ರೇಣಿಯಿಂದ ಬರ್ತಾ ಇದೆ. ಸಾತ್ಪುರ್ ಶ್ರೇಣಿಯ ಮುಂದುವರೆದ ಭಾಗದಿಂದ ವೇನಗಂಗಾ ಮಹದೇವದಿಂದ ಬರ್ತಾ ಇದೆ. ವೇನಗಂಗಾ ವರ್ಧಾ ಸಂಧಿಸಿ ಪ್ರಾಣಹಿತ ಎಂದು ಕರೆಸಿಕೊಳ್ತಾ ಇದೆ. ಪ್ರಾಣಹಿತ ಎಂದು ಕರೆಸಿಕೊಳ್ಳುವ ಈ ಒಂದು ನದಿಯು ಕಾಳೇಶ್ವರಂ ಏತ ನೀರಾವರಿ ಯೋಜನೆಗೆ ಹೋಗಿ ಸೇರ್ತಾ ಇದೆ. ಅದಾದ ನಂತರ ಇಂದ್ರಾವತಿ, ಶಬರಿ ಎನ್ನುವಂತ ಒಂದು ನದಿ ಆದ ಮೇಲೆ ಬಲದಂಡೆಯ ಉಪನದಿಗಳು. ಬಹಳ ಇಂಪಾರ್ಟೆಂಟ್ ಆದಂತ ನದಿ. ಯಾಕ ಮಾಂಜೀರಾ ಬಹಳ ಇಂಪಾರ್ಟೆಂಟ್ ಅಂತ ನಿಮಗೆ ಗೊತ್ತಿರ್ಲಿ. ಇದು ಬಾಲ್ಘಾಟ್ ರೇಂಜ್ ಅಲ್ಲಿ ಜನ್ಮ ತಾಳುತ್ತೆ. ಮಹಾರಾಷ್ಟ್ರದ ಬಾಲ್ಘಾಟ್. ಮಹಾರಾಷ್ಟ್ರದ ಬಾಲ್ಘಾಟ್ ಎಂಬ ಶ್ರೇಣಿಯಲ್ಲಿ ಜನ್ಮ ತಾಳಿಕೊಂಡು ಕರ್ನಾಟಕವನ್ನು ಪ್ರವೇಶಿಸುತ್ತದೆ. ಹಾಗಾಗಿ ಗೋದಾವರಿಯ ಯಾವ ಒಂದು ಉಪನದಿ ಕರ್ನಾಟಕದಲ್ಲಿ ಹರಿಯುತ್ತೆ, ಏಕೈಕ ಗೋದಾವರಿಯ ಯಾವ ಉಪನದಿ ಕರ್ನಾಟಕದಲ್ಲಿ ಹರಿಯುತ್ತೆ ಅಂತಂದ್ರೆ ಮಾಂಜೀರಾ ಎನ್ನುವಂತ ನದಿಯು ಕರ್ನಾಟಕದಲ್ಲಿ ಹರಿಯುವ ಒಂದು ಪ್ರಮುಖ ನದಿಯಾಗಿದ್ದು ಇದು ಬೀದರ್ನಲ್ಲಿ ಎಂಟ್ರಿ ಕೊಡುತ್ತೆ. ಬೀದರ್ನಲ್ಲಿ ಎಂಟ್ರಿ ಕೊಡುವಂತ ಒಂದು ನದಿಯಾದ ಮಾಂಜೀರಾ ನದಿಗೆ ಬೀದರ್ನಲ್ಲಿ ಇದಕ್ಕೊಂದು ಇನ್ನೊಂದು ಉಪನದಿ ಬಂದು ಸೇರುತ್ತೆ. ಯಾವುದು ಉಪನದಿ ಅಂತ ಬಂದಾಗ ಪ್ರಿಯ ವಿದ್ಯಾರ್ಥಿಗಳೇ, ಇದಕ್ಕೆ ಬಂದು ಸೇರುವ ಒಂದು ಉಪನದಿ ಯಾವ್ದಾಗತ್ತಂದ್ರೆ ನಿಮಗೆ ಎದುರು ಬಂದು ಸೇರುತ್ತೆ. ಯಾವುದು ಅಂತ ಬಂದಾಗ ಕಾರಂಜಿ. ಯಾವ ನದಿ? ಕಾರಂಜಿ. ಇದರ ಉಪನದಿ ಇದು ಕಾರಂಜಿ ಎನ್ನುವ ನದಿ ಬಂದು ಸೇರುತ್ತಲ್ವಾ. ಈ ಕಾರಂಜಿ ನದಿಗೆ ಅಡ್ಡಲಾಗಿ ಒಂದು ಕಾರಂಜಿ ಜಲಾಶಯವನ್ನು ನಿರ್ಮಿಸಲಾಗಿದೆ. ಮಾಂಜೀರಾ ನದಿಯ ಉಪನದಿಯಾದ ಕಾರಂಜಿ ನದಿಗೆ ಅಡ್ಡಲಾಗಿ ಕಾರಂಜಿ ಎನ್ನುವ ಜಲಾಶಯ ನಿರ್ಮಿಸಲಾಗಿದೆ. ಇದು ಬೀದರ್ನ ಬಾಲ್ಕಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖ ಅಣೆಕಟ್ಟಾಗಿರುತ್ತೆ. ಪ್ರಿಯ ವಿದ್ಯಾರ್ಥಿಗಳೇ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಕೊಡಗಿನಲ್ಲಿ ಹಾರಂಗಿ, ಬೀದರ್ನಲ್ಲಿ ಕಾರಂಜಿ ಆದ ನಂತರ ಯಾವಾಗ ಇದು ತೆಲಂಗಾಣವನ್ನು ಪ್ರವೇಶ ಮಾಡುತ್ತಿದೆಯೋ, ಮಹಾರಾಷ್ಟ್ರ, ಕರ್ನಾಟಕ, ಬೀದರ್ ತೆಲಂಗಾಣವನ್ನು ಪ್ರವೇಶ ಮಾಡಿದಾಗ ತೆಲಂಗಾಣದಲ್ಲಿ ಈ ಒಂದು ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ಇನ್ನೊಂದು ಪ್ರಮುಖ ಅಣೆಕಟ್ಟೆ ನಿಜಾಮ ಸಾಗರ್ ಎನ್ನುವಂತಹ ಅಣೆಕಟ್ಟು ಇದೇ ಮಾಂಜೀರಾ ನದಿಗೆ ತೆಲಂಗಾಣದಲ್ಲಿ ನಿರ್ಮಿಸಲಾದ ಒಂದು ಪ್ರಮುಖ ಅಣೆಕಟ್ಟಾಗಿರುತ್ತೆ. ಕೊನೆಯದಾಗಿ ಈ ಒಂದು ನದಿ ಹೋಗಿ ಗೋದಾವರಿ ನದಿಗೆ ಸೇರುವಂತ ಒಂದು ಪ್ರಮುಖ ಉಪನದಿ ಆಗಿದೆ ಮಾಂಜೀರಾ. ಗೊತ್ತಿರ್ಲಿ, ಗೋದಾವರಿಯ ಯಾವ ಏಕೈಕ ಉಪನದಿ ಕರ್ನಾಟಕದಲ್ಲಿ ಹರಿಯುತ್ತೆ ಅಂತ ಬಂದಾಗ ಮಾಂಜೀರಾ, ಯಾವ ಜಿಲ್ಲೆಯಲ್ಲಿ ಅಂತ ಬಂದಾಗ ಬೀದರ್. ಅದರಲ್ಲಿ ಒಂದು ಪ್ರಮುಖ ಉಪನದಿ ಬಂದು ಸೇರುತ್ತೆ, ಅದರ ಹೆಸರು ಕಾರಂಜಿ. ಅದಕ್ಕೆ ಕಾರಂಜಿ ಜಲಾಶಯ ನಿರ್ಮಿಸಲಾಗಿದೆ. ಎಲ್ಲಿ ಅಂತ ಬಂದಾಗ ಬೀದರ್ನ ಬಾಲ್ಕಿಯಲ್ಲಿ. ಹೌದಾ? ಎಸ್ ಪ್ರಿಯ ವಿದ್ಯಾರ್ಥಿಗಳೇ, ಇದಾದ ನಂತರ ನಾವು ಹಾಗೆ ಸ್ವಲ್ಪ ಮುಂದೋದಾಗ ಮನ್ಯಾರ್ ಎನ್ನುವಂತ ಒಂದು ನದಿ ಹರಿದು ಬರ್ತಾ ಇದೆ. ಮನ್ಯಾರ್ ಎನ್ನುವಂತ ನದಿ ಅಂತ ಬಂದಾಗ ಇದು ಗುಂಡಪಲ್ಲಿ ಅಂತ ತೆಲಂಗಾಣದಲ್ಲಿ ಒಂದು ಪ್ಲೇಸ್ ಇದೆ. ಗುಂಡಪಲ್ಲಿ ಹಿಲ್ಸ್.
ತೆಲಂಗಾಣದ ಗುಂಡಪಲ್ಲಿ ಹಿಲ್ಸ್ ಎಂಬಲ್ಲಿ ಜನ್ಮ ತಾಳಿಕೊಂಡು ಹೋಗಿ ಇದು ತೆಲಂಗಾಣದಲ್ಲಿ ಗೋದಾವರಿ ನದಿಗೆ ಸೇರುವಂತ ಒಂದು ಪ್ರಮುಖ ನದಿಯಾಗಿದೆ. ಹೀಗೆ ಗೋದಾವರಿಯ ಎಡದಂಡೆಯ ಉಪನದಿಗಳು, ಗೋದಾವರಿಯ ಬಲದಂಡೆಯ ಉಪನದಿಗಳನ್ನ ನಾವು ನೋಡಿದ್ವಿ. ಇಲ್ಲಿ ಪ್ರಮುಖವಾಗಿ ಗೋದಾವರಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ಪ್ರಮುಖ ಆಣೆಕಟ್ಟುಗಳು ಅಂತ ನಾವೇನಾದ್ರೂ ನೋಡೋದಾದ್ರೆ, ಗೋದಾವರಿ ನದಿಗೆ ನಿರ್ಮಿಸಲಾದ ಪ್ರಮುಖ ಆಣೆಕಟ್ಟುಗಳು ಅಂತ ಏನಾದ್ರೂ ನಾವು ನೋಡೋದಾದ್ರೆ, ಇಲ್ಲಿ ನೋಡಿ, ಮೊದಲನೇದಾಗಿ ನಾಸಿಕ್ ಜಿಲ್ಲೆಯಲ್ಲಿ, ಗೋದಾವರಿ ನದಿಗೆ ನಾಸಿಕ್ ಜಿಲ್ಲೆಯಲ್ಲಿ ನಿರ್ಮಿಸಲಾದ ಒಂದು ವಿಶೇಷ ಅಣೆಕಟ್ಟು ಗಂಗಾಪುರ ಅಣೆಕಟ್ಟು. ಯಾವ ಅಣೆಕಟ್ಟು? ಗಂಗಾಪುರ. ಗಂಗಾಪುರ ಗಂಗಾಪುರ ಅಣೆಕಟ್ಟು ಎಲ್ಲಿದೆ? ಗೋದಾವರಿ ನದಿಗೆ ನಾಸಿಕ್ ಜಿಲ್ಲೆಯಲ್ಲಿ ನಿರ್ಮಿಸಲಾಗಿದೆ. ನಾಸಿಕ್ ಜಿಲ್ಲೆಯಲ್ಲಿ ನಿರ್ಮಿಸಲಾದ ಒಂದು ಪ್ರಮುಖ ಅಣೆಕಟ್ಟಾಗಿದೆ ಗಂಗಾಪುರ ಅಣೆಕಟ್ಟು. ನೆಕ್ಸ್ಟ್ ಬರ್ತಕ್ಕಂಥ ಅಣೆಕಟ್ಟು ವಿಷ್ಣುಪುರ ಅಣೆಕಟ್ಟು, ನಾಂದೇಡ್ನಲ್ಲಿ ನಿರ್ಮಿಸಲಾಗಿದೆ. ನಾಂದೇಡ್, ವಿಷ್ಣುಪುರ ಅಣೆಕಟ್ಟು. ಯಾವ ಅಣೆಕಟ್ಟು? ವಿಷ್ಣುಪುರ. ಎಲ್ಲಿದೆ? ನಾಂದೇಡ್. ನಾಂದೇಡ್. ನಾಂದೇಡ್ ಆದ ನಂತರ ಪೈಠಾಣ ಅಂತ ಬರುತ್ತಲ್ಲ, ಪ್ರತಿಷ್ಠಾನ ಅಂತ ಕರಿತೀವಿ. ಯಾರ್ದು ಇದು? ಪ್ರಮುಖವಾಗಿ ಶಾತವಾಹನರ ಒಂದು ಪ್ರಮುಖ ರಾಜಧಾನಿಯಾಗಿತ್ತು. ಶಾತವಾಹನರ ರಾಜಧಾನಿಯಾದ ಪ್ರತಿಷ್ಠಾನ ಅಂತ, ಪೈಠಾಣ ಅಂತ ಕರಿತೀವಲ್ಲ, ಆ ಒಂದು ಪ್ಲೇಸ್ ಅಲ್ಲಿ ನಿರ್ಮಿಸಲಾದ ಅಣೆಕಟ್ಟು ಜಯಕ್ಕವಾಡಿ. 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 ಹೀಗೆ ಗಂಗಾಪುರ, ಗಂಗಾಪುರ ಆದ ಮೇಲೆ ನೆಕ್ಸ್ಟ್ ಬರ್ತಕ್ಕಂಥ ಅಣೆಕಟ್ಟು ಯಾವುದು? ವಿಷ್ಣುಪುರ. 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 ವಿಷ್ಣುಪುರ ಆದ್ಮೇಲೆ ಜಯಕ್ಕವಾಡಿ. ಇದು ನಾಸಿಕ್ಕು, ಇದು ನಾಂದೇಡು, ಇದು ಬಂದ್ಬಿಟ್ಟು ಜಯಕ್ಕವಾಡಿ ಅನ್ನುವಂಥದ್ದು ಬಂದ್ಬಿಟ್ಟು ಪೈಠಾಣ. ಪೈಠಾಣದಲ್ಲಿದೆ, ಮಹಾರಾಷ್ಟ್ರದಲ್ಲಿ. ಹೀಗೆ ಗೋದಾವರಿ ನದಿಗೆ ಪ್ರಮುಖವಾಗಿ 3 ಅಣೆಕಟ್ಟುಗಳಿವೆ. ಅಷ್ಟೇ, ತೆಲಂಗಾಣದಲ್ಲಿ ನಾವು ಪ್ರವೇಶಿಸಿದಾಗ ತೆಲಂಗಾಣದಲ್ಲಿ ಈ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ಇನ್ನೋರ್ವ ಪ್ರಮುಖ ಅಣೆಕಟ್ಟು ಶ್ರೀರಾಮಸಾಗರ್. ಶ್ರೀರಾಮಸಾಗರ್. ಯಲ್ಲಂಪಲ್ಲಿ. 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 ಹಾಗೆ ಆಂಧ್ರ ಪ್ರದೇಶಕ್ಕೆ ಹೋದಾಗ ನೋಡಿ, ಇಲ್ಲಿ ಕಾಳೇಶ್ವರಂ ಎನ್ನುವಂತ ಒಂದು ಏತ ನೀರಾವರಿ ಯೋಜನೆ ಇದೆ. ಇಲ್ಲೊಂದು ಅಣೆಕಟ್ಟು. ಇದು ಕಾಳೇಶ್ವರಂ ಏತ ನೀರಾವರಿ ಆದ್ಮೇಲೆ ನಾವು ಆಂಧ್ರ ಪ್ರದೇಶದಲ್ಲಿ ಹೋದಾಗ 2 ಪ್ರಮುಖ ಅಣೆಕಟ್ಟುಗಳಿದ್ದಾವೆ. ಒಂದು ಪೋಲಾವರಂ, ಇನ್ನೊಂದು ಬಂದ್ಬಿಟ್ಟು ಧವಳೇಶ್ವರ್. ಧವಳೇಶ್ವರ್. ಪೋಲಾವರಂ ಮತ್ತು ಧವಳೇಶ್ವರ ಅಂತ ಇನ್ನೊಂದು ಪ್ರಮುಖ ಅಣೆಕಟ್ಟುಗಳು ಆಂಧ್ರ ಪ್ರದೇಶದಲ್ಲಿ ನಿರ್ಮಿಸಲಾದ ಅಣೆಕಟ್ಟುಗಳಾಗಿರ್ತವೆ. ಹೀಗೆ ಗೋದಾವರಿ ನದಿಗೆ ನಿರ್ಮಿಸಲಾದ ಪ್ರಮುಖ ಅಣೆಕಟ್ಟುಗಳು ಒಂದು ನಾಸಿಕ್ದಲ್ಲಿ ಗಂಗಾಪುರಂ, ವಿಷ್ಣುಪುರಂ ಅಂತ ಬಂದಾಗ ನಾಂದೇಡದಲ್ಲಿ, ಜಯಕವಾಡಿ ಅಂತ ಬಂದಾಗ ಇದು ಪೈಠಾಣದಲ್ಲಿ, ಹೀಗೆ ತೆಲಂಗಾಣದಲ್ಲಿ ಶ್ರೀರಾಮ್ ಸಾಗರ್, ಯಲ್ಲಂಪಲ್ಲಿ, ಆಂಧ್ರ ಪ್ರದೇಶದಲ್ಲಿ ಪೋಲಾವರಂ, ಧವಳೇಶ್ವರ್. ಮತ್ತು ಇಲ್ಲಿ ನಡುವೆ ಇನ್ನೊಂದು ಪ್ರಮುಖ ಏತ ನೀರಾವರಿ ಯೋಜನೆ ಕಾಳೇಶ್ವರಂ ಏತ ನೀರಾವರಿ ಯೋಜನೆ ತೆಲಂಗಾಣ. ಹೀಗೆ ಭಾರತದ ಅತಿ ದೊಡ್ಡ ಏತ ನೀರಾವರಿ ಯೋಜನೆ ಅಂತ ಕರೆಸಿಕೊಳ್ಳುತ್ತೆ. ಹೀಗೆ ಗೋದಾವರಿ ನದಿಗೆ ಹಲವಾರು ಅಣೆಕಟ್ಟುಗಳು ವಿವಿಧ ಉದ್ದೇಶಗಳಿಗಾಗಿ ನಿರ್ಮಿಸಲಾಗಿದೆ. ಇದು ಪ್ರಮುಖ ಗೋದಾವರಿಗೆ ಇರ್ತಕ್ಕಂಥ ಅಣೆಕಟ್ಟುಗಳಾಗಿದ್ದಾವೆ. ಹೌದಾ ಪ್ರಿಯ ವಿದ್ಯಾರ್ಥಿಗಳೇ? ಹೀಗೆ ಒಂದು ಪ್ರಮುಖವಾದಂತ ನದಿಯಾಗಿದೆ ಗೋದಾವರಿ. ನಿಮಗೆ ಗೊತ್ತಿರಲಿ, ದಕ್ಷಿಣದ ವೃದ್ಧಗಂಗೆ, ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ. 1465 ಕಿಲೋಮೀಟರ್ ಉದ್ದ ಹರಿಯುತ್ತೆ. ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶದ ಮೂಲಕ ಹರಿಯುತ್ತೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದ ನಾಸಿಕ್ ಜಿಲ್ಲೆ ತ್ರಯಂಬಕೇಶ್ವರದಲ್ಲಿ ಜನ್ಮ ತಾಳಿ ಪೂರ್ವಾಭಿಮುಖವಾಗಿ ಹರಿದು ಆಂಧ್ರ ಪ್ರದೇಶದ ಕಾಕಿನಾಡದ ಬಳಿ 3 ಕವಲಾಗಿ ಹೊಡೆದು ಉತ್ತರದು ಗೌತಮಿ, ದಕ್ಷಿಣದು ವಶಿಷ್ಠ, ನಡುವಿರುವ ಪ್ರದೇಶ ಅಂತರ್ವೇದಿ 3 ಪ್ರದೇಶ ಬರೋದು ಕಾಕಿನಾಡದಲ್ಲಿ. ಹೀಗೆ ಗೋದಾವರಿ ನದಿ ಹರಿದು ಹೋಗುತ್ತಾ ಈ ಒಂದು ನದಿಯು ಭಾರತದ 2ನೇ ಉದ್ದವಾದ ನದಿ. 1ನೇ ಉದ್ದವಾದ ನದಿ ಅಂತ ಬಂದ ಯಾವ್ದಾಗತ್ತೆ? ಗಂಗಾ ನದಿ ಆಗುತ್ತೆ ಪ್ರಿಯ ವಿದ್ಯಾರ್ಥಿಗಳೇ. ಹೀಗೆ ಗೋದಾವರಿಯ ಪ್ರಮುಖ ಎಡದಂಡೆಯ ಉಪನದಿಗಳು ಪೂರ್ಣ, ಪೇನಗಂಗಾ, ವರ್ಧಾ, ವೇನಗಂಗಾ, ಪ್ರಾಣಹಿತ ಸಂಧಿಸಿ ನಂತರ ಇಂದ್ರಾವತಿ, ಶಬರಿ. ಬಲದಂಡೆಯ ಉಪನದಿಗಳಂತ ಬಂದಾಗ ಮಾಂಜೀರ ಮತ್ತು ಮನ್ಯಾರ ಎನ್ನುವಂತ ಉಪನದಿಗಳಿದಾವೆ. ಹೀಗೆ ಗೋದಾವರಿಯ ಯಾವ ಏಕೈಕ ಉಪನದಿ ಕರ್ನಾಟಕದಲ್ಲಿ ಜನ್ಮ ತಾಳುತ್ತೆ ಅಂದ್ರೆ ಮಾಂಜೀರ. ಬೀದರನ್ನು ಪ್ರವೇಶಿಸಿ ಅದಕ್ಕೆ ಕಾರಂಜಿ ಎನ್ನುವಂತ ನದಿ ಬಂದ್ ಸೇರುತ್ತೆ. ಕಾರಂಜಿ ಜಲಾಶಯ ನಿರ್ಮಿಸಲಾಗಿದೆ. ಇದು ಬಾಲ್ಕಿಯಲ್ಲಿ ಕಂಡು ಬರ್ತಕ್ಕಂಥದ್ದು. ಅದೇ ಮಾಂಜೀರ ತೆಲಂಗಾಣ ಪ್ರವೇಶಿಸಿದಾಗ ನಿಜಾಮ ಸಾಗರ್ ಎನ್ನುವಂತಹ ಅಣೆಕಟ್ಟು ನಿರ್ಮಿಸಲಾಗಿದೆ. ಹೀಗೆ ಇದು ದಕ್ಷಿಣದ ವೃದ್ಧಗಂಗೆ ಎಂದು ಕರೆಸಿಕೊಳ್ಳುವ ತಾಯಿ ಗೋದಾವರಿ. ಪ್ರಿಯ ವಿದ್ಯಾರ್ಥಿಗಳೇ, ಹಾಗಾದರೆ ಮತ್ತೆ ಸಿಗೋಣ. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್.